ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿ ಅದಲ್ಲ ಮೇಡಮ್ ಕಷ್ಟ ನಿಮಗೆ ಗೊತ್ತಿಲ್ಲ. ನಾನು ಉಡಲ್ಲ ಅಂದ್ರು ನಂಗೆ ಎರಡು ಒಂದೇ ತರ ಅನ್ಸಲ್ವಾ? ಚೆನ್ನಾಗಿದೆ. ತಲೆಗೇನೂ ಆಗಿಲ್ಲ ತಾನೇ? Hi guys, let me off the TV first. ಇವತ್ತು ವೀಕೆಂಡ್ ಬಟ್ ಸ್ಟಿಲ್ ವರ್ಕ್ ಇತ್ತು. ಗೊತ್ತಿಲ್ಲ ಇತ್ತೀಚೆಗಂತೂ ಏನಾಗ್ಬಿಟ್ಟಿದೆ ನಮ್ಮ ಟೀಮ್ ಅವರಿಗೆ ಗೊತ್ತಿಲ್ಲ. ವೀಕೆಂಡ್ಸಲ್ಲೂ ವರ್ಕ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ ಸ್ಯಾಟರ್ಡೇಸ್. ಬಟ್ ಸೀರಿಯಸ್ಲಿ ಐ ಡೋಂಟ್ ಲೈಕ್ ವರ್ಕಿಂಗ್ ಆನ್ ಸ್ಯಾಟರ್ಡೇ, ಬಟ್ ಸ್ಟಿಲ್ ಐ ಕಂಪ್ಲೀಟೆಡ್ ಮೈ ವರ್ಕ್ ಆ್ಯಂಡ್ ನೌ ಐ ಥಾಟ್ ಆಫ್ ಗೋಯಿಂಗ್ ಔಟ್. ಏನು ಗೊತ್ತಾ, ನಾನೆಲ್ಲೋ ಆಚೆ ಜಾಸ್ತಿ ಓಡಾಡಲ್ಲ, ಕಡಿಮೆ. ಬಟ್ ಆದರೂ ಈ ವೀಕೆಂಡ್ಸಲ್ಲಿ ಸ್ವಲ್ಪ ಆಚೆ ಹೋದರೆ ಮೈಂಡ್ ಫ್ರೀ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಆ್ಯಂಡ್ ಶಾಪಿಂಗ್ ಇಸ್ ಲೈಕ್ ಅ ಥೆರಪಿ ಫಾರ್ ಮೀ. ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೀನಿ. ರ್ಯಾಂಡಮ್ ಅದು ತೊಗೋಬೇಕು ಇದು ತೊಗೋಬೇಕು ಅಂತೇನಿಲ್ಲ. ಹಾಗೆ ನಾಳೆ ಒಂದು ಫಂಕ್ಷನ್ ಇದೆ, ಸೊ ಐಬ್ರೋ ಬೇರೆ ಮಾಡಿಸ್ಬೇಕು. ತುಂಬ ದಿನ ಆಯಿತು ಮಚ್ಚೆ ಎಲ್ಲ ಬಂದುಬಿಟ್ಟಿದೆ. ಎಲ್ಲ ಒಟ್ಟಿಗೆ ಕೆಲಸ ಏನೇನಿದೆ ನೋಡ್ಕೊಬರೋಣ. ನೇರ್ಲೆಂಡ್ ತರಬೇಕು. ಸೀಸನ್ ಮುಗಿತಾ ಇದೆ, ರೈನಿ ಸೀಸನ್ ಸ್ಟಾರ್ಟ್ ಆಯಿತು. ಸೊ ನೇರ್ಲೆಣ್ಣು ಸಾಕಷ್ಟು ತಿಂದಿದ್ದೀನಿ ಈ ಸತಿ. ಅಂದರೆ ಆಚೆ ಕಡೆ ಒಬ್ಬರು ಅಂಕಲ್ ಇದ್ದಾರೆ, ಅವರು ಯಾವಾಗಲೂ ನೇರ್ಲೆಣ್ಣು ಆಂಧ್ರದಿಂದ ತರಿಸಿ ಮಾರ್ತಾ ಇರ್ತಾರೆ. ಸೊ ಕೆ ಜಿ ತೊಗೊಬಂದು ಲೈಕ್ 2 ದಿನಕ್ಕೆ 1 kg, ದಿನ ಅರ್ಧ kg ತೊಗೊಬಂದು ತಿಂತಾಯಿದ್ದೀನಿ. ಇವತ್ತು ಅದನ್ನು ತೊಗೊಬರ್ಬೇಕು. ಲೆಟ್ಸಿ ಹಿಂಗಾಗುತ್ತೆ ಬನ್ನಿ. ಚಲೋ ನಾನು ಈ ಕಲರ್ ಹುಡುಕ್ತಾ ಇದ್ದೆ, ಆದರೂ ಈ ರೆಡ್ ಗ್ರೀನ್ ಈ ಕಲರ್ ಹುಡುಕ್ತಾ ಇದ್ದೆ. ನೋಡಿ ಈಗ ಇನ್ಸ್ಟಾಗ್ರಾಮ್ ರೀಲಲ್ಲಿ ಇನ್ಫ್ಲೂಯೆನ್ಸರ್ಸು ಸ್ಯಾರಿ ಸೇಲ್ ಬಂದಿದೆ, 1000 ರೂಪಾಯಿಗೆ 3 ಸ್ಯಾರಿ, 1500 ರೂಪಾಯಿಗೆ 2 ಸ್ಯಾರಿ, ಅಷ್ಟಕ್ಕಿಷ್ಟು ಅಂತಿದ್ರು. ಬಟ್ ಇಲ್ಲಿ ಬಂದು ನೋಡಿದಾಗ ಅದೆಲ್ಲ ಸುಳ್ಳು ಅಂತ ಗೊತ್ತಾಯಿತು. ನಿಜ ಗಾಯ್ಸ್, 1000 ರೂಪಾಯಿಗೆ 3 ಸ್ಯಾರಿನೂ ಕೊಡ್ತಿಲ್ಲ, ಏನೂ ಇಲ್ಲ. ಇಲ್ಲಿ ಏನಿದೆ ರೇಟು ಅಷ್ಟೇ. ಅದ್ರ ಮೇಲೆ ಬೈ 1 get 1 ಆಫರ್ ಇದೆ. ಅದು ಬಿಟ್ಟರೆ 1000 ರೂಪಾಯಿಗೆ 3 ಸ್ಯಾರಿ ಕೊಡ್ತಾ ಇಲ್ಲ. ಇಲ್ಲಿ ಬಂದ ಮೇಲೆ ನಮಗೂ ಗೊತ್ತಾಗಿದ್ದು. ಬಟ್ ಸ್ಯಾರೀಸ್ ಚೆನ್ನಾಗಿತ್ತು, ಹಾಗಾಗಿ ನಾವು ಕೆಲವೊಂದನ್ನು ಪರ್ಚೇಸ್ ಮಾಡಿದ್ವಿ. ನಾವು ನೋಡ್ತಿರೋದು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್. ಇದು ಪ್ರೈಸಸ್ ಎಲ್ಲ 1800 ಸ್ಟಾರ್ಟ್ ಆಗ್ತಿದೆ, 3400 ಆ ರೇಂಜ್ ಇದೆ. ಇಲ್ಲೆಷ್ಟು ಆಪ್ಷನ್ಸ್ ಇದೆ. ಅಮ್ಮ ಗ್ರೀನ್ ಇಷ್ಟ ಅಲ್ವಾ ನಿಂಗೆ? ಅಮ್ಮ ಈ ಥರ ಗ್ರೀನ್ ಇಷ್ಟ ಇಲ್ಲ, ನೋಡು ಬೇಕಲ್ಲ. ಈ ಬಾರ್ಡ್ರು ನಿಮ್ಮ ಮನೆ ಸ್ಯಾರಿ ಕಲರ್ ಬಂದ್ಬಿಟ್ಟು ಅದೇ ನಂಗೆ ಇಷ್ಟ ಆಗಿದೆ. ನೋಡು ಫುಲ್ ಪ್ಲೇನ್ ರೆಡ್ ಬೇಕು ಅಂತಿದ್ದಲ್ಲ. ನಂಗೆ ಈ ಕಲರ್ ಇಷ್ಟ ಮಮ್ಮಿ. ಈ ಕಲರ್ ಇದು 5000 ರುಪೀಸು, ಬೈ 1 get 1. ಈ ರೆಡ್ ಚೆನ್ನಾಗಿದೆ, 2 ರೆಡ್ಡು ನಂಗೆ ಇಷ್ಟ ಆಯಿತು. ನಂಗೆ ಇದು ತುಂಬ ಇಷ್ಟ ಆಯಿತು. ಈಗ ಗೈಸ್ ನಾವು ಇಷ್ಟು ಸ್ಯಾರಿ ಸೆಲೆಕ್ಟ್ ಮಾಡಿದ್ದೀವಿ ತೋರಿಸಿಲಿ. ಸೊ 1, ಇದೊಂದು ಇದು ನನಗೆ ಗ್ರೀನ್ ಕಲರ್ ಇಷ್ಟ ಆಯಿತು. ಇದೊಂದು ಆ್ಯಂಡ್ ಈ ಸೆಷನಲ್ಲಿ ಈ ಕಲರು ಚೆನ್ನಾಗಿದೆ. ಪ್ರೈಸಸ್ ಎಲ್ಲ 5000 ವರ್ತ್ ಇದೆಯಾ? ಹಾಂ, ಅದೇ ಇಷ್ಟ ಆಯಿತು. ನಾನು ಅದೇ ನೋಡಿದ್ದೆ. ಇದಾ? ಅದು ಸ್ವಲ್ಪ ಮರೂನ್ ಥರ ಇದೆ. ಎರಡು ಒಂದೇ ಥರ ಅನ್ಸಲ್ವಾ? ಇದು ಸ್ವಲ್ಪ ಬ್ರೈಟ್ ರೆಡ್ ಆಯಿತು, ಇದು ಸ್ವಲ್ಪ ಮರೂನ್ ಶೇಡಲ್ಲಿ ಬಂದಿದೆ. ಇದು ಚೆನ್ನಾಗಿದೆ, ಮರೂನ್ ರೆಡ್. ಇದೇ ತಗೋ. ಗೈಸ್, ಹೆಣ್ಮಕ್ಳಿಗೆ ಸೀರೆ ಅಂದರೆ ಇಷ್ಟ. ನಾನು ಉಡಲ್ಲ ಅಂದರೂ ನನಗೂ ತುಂಬ ಇಷ್ಟ ಇತ್ತೀಚೆಗೆ. ಸೊ ಇಷ್ಟು ಫೈನಲೈಸ್ ಮಾಡಿದ್ದಾರೆ. ಮತ್ತು ನಮ್ಮ ಮಮ್ಮಿ ಇದು ನೋಡ್ತಾ ಇದ್ದಾರೆ. ಸೀರೆ ಸಂತೆ ಗೈಸ್, ನನಗೆ ಇದು ಸಿಂಪಲ್ ಚೆನ್ನಾಗಿದೆ, ಇಷ್ಟ ಆಯಿತು. ಬಟ್ ನಮ್ಮಮ್ಮ ಈ ಥರದ ಬೇಡ ಅಂತಿದ್ದಾರೆ, ಚೆನ್ನಾಗಿಲ್ಲ ಅಂದರು. ಅದ್ರ ಬದಲು ಇದು ತಗೋ ಅಂತ. ಇದು ಹೆಂಗಿದೆ ಗೊತ್ತಿಲ್ಲ, ಗ್ರೀನ್, ತುಂಬ ಗ್ರೀನ್ ಆಯಿತು, ಬೇಡ. ಯಾಕೆ ಚೆನ್ನಾಗಿ ಕಾಣ್ತಿದೆ ನನಗೆ? ಲೈಕ್ ಇದು ಪಿಂಕು, ಇದು ಬ್ರೈಟ್ ಆಗಿದೆ. ಈ ಕಡೆ ಬ್ಲೌಸ್ ಇದು ಕಾಂಟ್ರಾಸ್ಟ್ ಬರುತ್ತೆ, ಗ್ರೀನ್ ಬ್ಲೌಸ್ ಬರುತ್ತೆ.
ರೆಡ್ ಆಲ್ವೇಸ್ ಬ್ರೈಟ್ ಐ ನೋ, ಬಟ್ ಗ್ರೀನು ಇಷ್ಟ ಆಗ್ತಿದೆ. ರೆಡ್ಡೇ ಆಗಲ್ವಾ ಈಗ ನಾವು ತೊಗೊಳೋದು? ಇದು ತುಂಬ ಬ್ಯೂಟಿಫುಲ್ ಆಗಿದೆ, ರಿಸೆಪ್ಷನಿಗೆಲ್ಲ ಹಾಕೋ ಹಾಗೆ. ಅಮ್ಮ ಆ ರೆಡ್ ಈ ಕಡೆ ಹಾಕೋ, ಯಾಕೆ ಚೆನ್ನಾಗಿ ಕಾಣುತ್ತೆ. ಯಾವ್ದು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ? ಯಾಕೆ ಚೆನ್ನಾಗಿ ಕಾಣಿಸ್ತಿದೆ? ಹೌದಾ? ಸ್ಯಾರೀಸ್ ಎಲ್ಲ ಓಪನ್ ಮಾಡಿ ನೋಡೋ ಹೋಗಿಲ್ಲ, ಬಟ್ ಬಿಲ್ ಮಾಡಿಸಿದ್ಮೇಲೆ ನೀವು ಓಪನ್ ಮಾಡಿ ಅಲ್ಲೇ ನೋಡ್ಬೋದು ಏನಾದರೂ ಡ್ಯಾಮೇಜ್ ಇದೆಯಾ ಅಂತ, ಬಿಕಾಸ್ ಇದು ಎಕ್ಸಿಬಿಷನ್ ಆಗಿರೋದ್ರಿಂದ. ಶಾಪಿಂಗ್ ಇಷ್ಟು ಸ್ಯಾರೀಸ್ ತೊಗೊಂಡು ಬರ್ತಾರೆ, ನೋಡು ತೊಗೊಂಡೋ ಇಲ್ವೋ ಅಂತ. ಏನು ಗೊತ್ತಾ ಗೈಸ್, ಸುಮ್ಮನೆ ಇಲ್ಲಿ ಹೊರಗಡೆ ಬೋರ್ಡಲ್ಲಿ ಆಫರ್ ಅಂತ ಹಾಕಿದ್ದಾರೆ, ಬಟ್ ನಿಜ ಹೇಳ್ತೀನಿ ಏನೂ ಆಫರ್ ಇಲ್ಲ. ಆಚೆ ಕಡೆ ಯಾವ ರೇಟಿಗೆ ಸಿಗುತ್ತಲ್ಲ ಸೇಮ್ ಪ್ರೈಸ್ ಇಲ್ಲೂ ಇದೆ, ಬಟ್ ದರ್ ಇಸ್ ನೋ ಆಫರ್. ಇವತ್ತೇ ಲಾಸ್ಟ್ ಡೇಟ್ ಅನಿಸುತ್ತೆ. ಇನ್ನೂ ನಾವು ಮೊನ್ನೆ ಬಂದಿದ್ರೆ ಒಳ್ಳೆ ಕಲೆಕ್ಷನ್ ಸಿಗೋದು, ಬಟ್ ಈಗ ಇರೋದ್ರಲ್ಲೇ ನಾವು ಚಾಯ್ಸ್ ಮಾಡಿದ್ದೀವಿ. ಬಟ್ ಇಲ್ಲಿ ಕೆಳಗಡೆ ಹಾಕಿರೋ ಥರ ಏನೂ ಆಫರ್ ಇಲ್ಲ. 1000 ರೂಪಾಯಿಗೆ 3 ಸೀರೆ ಅಂತ ಹಾಕಿದ್ದಾರೆ. ದೇವ್ರಣೆ 1000 ರೂಪಾಯಿಗೆ 3 ಸೀರೆ ಯಾವುದೂ ಇಲ್ಲ. ಒಳಗಡೆ ಹೋಗಿ ಬಂದ್ವಿ. ನಾವು ಅಮ್ಮಂಗೆ ಫೋಟೋ ತೆಗಿಬೇಕಂದಾಗ ನಾವು ಅಮ್ಮಂಗೆ ಫೋಟೋ ಹುಚ್ಚಿ ಯಾವಾಗಲಿಂದ ಹಿಡಿತು. ಸೀನರಿ ಗ್ರೀನು ಪೈಪು ಬರುತ್ತೆ, ಬರತ್ ಕಣಮ್ಮ ಸೀನರಿ ತೆಗಿ. ನೀನು ನಂಗೆ ತಲೆ ಮೇಲೆ ಕೈ ಹಿಡ್ಕೊಂಡ್ರೆ ಏನು ಬರುತ್ತೆ? ಶಾಪಿಂಗ್ ಬ್ಯಾಗ್ ಆದರೂ ಹಿಡ್ಕೊ, ಶಾಪಿಂಗ್ ಆಯ್ತಾ ಅಂತ. ನಮ್ಮ ಮಮ್ಮಿ ಒಂದು ಬ್ರೈಡಲ್ ಸ್ಯಾರಿ ತೊಗೊಂಡಿದ್ದಾರೆ, ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ಅದೇ ಸ್ವಲ್ಪ ಕಾಸ್ಟ್ಲಿ ಸ್ಯಾರಿ ಇದರಲ್ಲಿ, ಬಟ್ ನನಗೆ ಇಷ್ಟ ಆಗಲಿಲ್ಲ ಸ್ಯಾರಿ. ನಮ್ಮ ಮಮ್ಮಿ ಏನೋ ಬ್ರೈಡಲ್ ಸ್ಯಾರಿ ಥರ ಇದೆ, ಗೋಲ್ಡ್ ಸ್ಯಾರಿ, ಅದು ಫುಲ್ ಗೋಲ್ಡೇ ಇದೆ ಆ್ಯಕ್ಚುಲಿ. ಬಾ ಹೋಗೋಣ. ಆ ಸ್ಯಾರಿ ನಾನು ವೀಡಿಯೋದಲ್ಲಿ ತೋರಿಸಿಲ್ಲ ಆ್ಯಕ್ಚುಲಿ, ಅದು ಲಾಸ್ಟಿಗೆ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದು ಅವರು. ಗೈಸ್ ಸ್ಯಾರಿ ಶಾಪಿಂಗ್ ಆಯಿತು. ಈಗ ಜಸ್ಟ್ ಇಲ್ಲಿ ಯಾವುದಾದ್ರೂ ಒಂದು ಡ್ರೆಸ್ ಸೆಟ್, ಕಾಟ್ ಸೆಟ್ ಥರ ನೋಡೋಣ ಅಂತ ಬಂದಿದ್ದೀವಿ. ಯಾಕೆಲ್ಲ ಚೆನ್ನಾಗಿಲ್ಲ ಅಮ್ಮ, ಅದು ಬಿಟ್ಟು ಬೇರೆ ಅದನ್ನು. ಇದೆಲ್ಲ ಚೆನ್ನಾಗಿದೆ ನೋಡು, ಅದು ಮೇಲಿದೆಯಲ್ಲಮ್ಮ ಸೆಕೆಂಡ್ ಒಂದು ನೋಡು, ಇದು ಕಾಲರ್ ಇರೋದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ನನಗೆ ಇದು ಇಷ್ಟ ಆಯಿತು, ಸಖತ್ತಾಗಿದೆ ಕಲರ್. ಆ್ಯಕ್ಚುಲಿ ನಂಗೆ ಈ ಥರ ಕಲರ್ಸೇ ತುಂಬ ಇಷ್ಟ ಆಗೋದು, ಚೆನ್ನಾಗಿದೆ. ಇದು ನೋಡಿ ವೇಸ್ಕೊಂಡು ಬರುತ್ತೆ. ಹಾಂ, ಇಲ್ಲೆಲ್ಲ ಫಿಕ್ಸ್ಡ್, ನೋ ಆಫರ್. ವೈಟ್ ಇಷ್ಟ ಆಗ್ತದೆ ಗೈಸ್. ನಾನು ಇಲ್ಲೊಂದು ವೈಟ್ ನೋಡಿದೆ, ಎಷ್ಟು ಸಖತ್ತಾಗಿದೆ ನೋಡಿ. ನನಗೆ ಇದು ಲಿಟ್ರಲಿ ತೊಗೋಬೇಕು ಅನ್ನಿಸ್ತಾ ಇದೆ. 1025 ತುಂಬ ಚೆನ್ನಾಗಿದೆ. ಏನು ಹೆಸರು ನಿಂದು? ಕನ್ನಡ ಬರಲ್ಲ, ಹಿಂದಿ. आपका नाम बोलो जी, आपका नाम बोलो. ನಿಮ್ಮ ಮೊಮ್ಮಗನಾ? ಮತ್ತೆ ನಾಳೆ ಒಂದು ಫಂಕ್ಷನ್ ಇತ್ತು, ಗೃಹ ಪ್ರವೇಶ ಇತ್ತು, ಅಲ್ಲಿಗೆ ಹೋಗೋಣ ಅಂತ ಅಮ್ಮ ಹೇಳಿದರು. ಓಕೆ ಫೈನ್, ನಾನು ನಾಳೆ ಸಂಡೇ ಅಲ್ಲ ಫ್ರೀ ಇರ್ತೀನಿ, ಹೋಗೋಣ ಅಂದ್ಕೊಂಡು ಐಬ್ರೋ ಮಾಡ್ಸಲ್ಲ. ಸೊ ಐಬ್ರೋಸ್ ಮಾಡ್ಸೋಣ, ಅಮ್ಮ ಅಲ್ಲೇ ಕೆಳಗೆ ಶಾಪಿಂಗ್ ಮಾಡ್ತಾಯಿದ್ರು. ಸೊ ನಾನಿಲ್ಲಿ ಐಬ್ರೋ ಮಾಡ್ಸೋಣ ಅಂತ ಬಂದಿದ್ದೆ. ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ವಿ, ಬಟ್ ಲಾಸ್ಟಿಗೆ ಏನಾಯಿತು ನೋಡಿ ನೀವೇ. ಆ್ಯಕ್ಚುಲಿ ಬೆಳಗ್ಗೆ ನಾನು ಎದ್ದಾಗ ನಂದು ರೈಟ್ ಸೈಡ್ ಐ ಒಂಥರ ಶೇಕ್ ಆಗ್ತಿತ್ತು, ಬಡ್ಕೊತಿತ್ತು. ನನಗೆ ಲೆಫ್ಟ್ ಐ ಅಲ್ಲಾಡ್ದಾಗೆಲ್ಲ ಏನೋ ಒಳ್ಳೇದಾಗಿದೆ, ಬಟ್ ರೈಟ್ ಸೈಡ್ ಐ ಅಲ್ಲಾಡ್ದಾಗೆಲ್ಲ ಏನಾದರೂ ಒಂದು ಕೆಟ್ಟದಾಗಿರುತ್ತೆ. ಯಾರ ಹತ್ರ ಆದರೂ ಬೈಸ್ಕೊಂಡಿರ್ತೀನಿ, ಏನಾದರೂ ಆಗಿರ್ತೀನಿ. ಬೆಳಗ್ಗೆನೇ ನನಗೆ ಇಂಟ್ಯೂಷನ್ ಬಂತು, ಲೈಕ್ ಇವತ್ತು ಗಾಡೀಲಿ ಹೋಗ್ತಿರ್ಬೇಕಾದ್ರೆ ಆಕ್ಸಿಡೆಂಟ್ ಆಗೋ ಥರ ನಂಗೆ ಇಂಟ್ಯೂಷನ್ ಸೀರಿಯಸ್ಲಿ ಬಂತು ಗೈಸ್. ಬಟ್ ಮಧ್ಯಾಹ್ನ ಅಷ್ಟೊತ್ತಿಗೆ ನಂಗೆ ಅದು ಮರ್ತೋಯ್ತು. ನಾನು ನಮ್ಮ ಅಮ್ಮಂಗೆ ಹೇಳಿದೆ ನಾವು ಸಂಜೆ ಕಾರಲ್ಲಿ ಹೋಗೋಣ ಅಂತ, ಬಟ್ ನಮ್ಮಮ್ಮ ಹೇಳಿದರು ಬೇಡ ಮಧ್ಯಾಹ್ನನೇ ಹೋಗೋಣ, ಯಾಕಂದರೆ ಗ್ರೇನಿ ಸೀಸನ್, ಮಳೆ ಬರೋ ಹಾಗಿದೆ, ಮಳೆ ಬಂದರೆ ಕಷ್ಟ. ಸೊ ಮಧ್ಯಾಹ್ನನೇ ಬೈಕಲ್ಲೇ ಹೋಗಿ ಬಂದುಬಿಡೋಣ ಅಂತ ಹೇಳಿದರು. ಏನೋ ಹಿಂಗೆ ಆಗಬೇಕು ಅಂತ ಇತ್ತೇನೋ ಇವತ್ತು. ಸೊ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್. ಬಟ್ ಮಮ್ಮಿ ಇಲ್ಲಿ ನೋಡೋ ಐಬ್ರೋ ಆದ್ಮೇಲೆ ಹೇಗೆ ಕಾಣುತ್ತೆ ನನ್ನ ಫೇಸ್ ಎಲ್ಲ? ಐಬ್ರೋಗಿಂತ ಮುಂಚೆ ಚೆನ್ನಾಗಿ ಕಾಣ್ಸುತ್ತೆ ಐಬ್ರೋ ಆದ್ಮೇಲೆ. ಈ ಸತಿ ಇದಷ್ಟು ಕರೆಕ್ಟಾಗಿ ಪಾಪ ತುಂಬ ತಗೊಂಡು ಶೇಪ್, ಬಟ್ ನಂಗೆ ಈ ಸತಿ ಪೇನ್ ಆಗಲಿಲ್ಲ ಗೈಸ್, ನಂಗೆ ಅದೊಂದು ಖುಷಿ ಆಯಿತು. ಇಲ್ಲೇ ಬರಬೇಕು, ಯಾಕಂದರೆ ಒಂಚೂರು ನೋವಾಗಲಿಲ್ಲ. ಅವರು ಥ್ರೆಡ್ ಯೂಸ್ ಮಾಡ್ತಾರಲ್ಲ, ಅದು ಸೂಪರ್ ಕ್ವಾಲಿಟಿ ಇದೆ, ಅದಷ್ಟು ಪೇನ್ ಆಗಲ್ಲ. ಮಳೆ ಬರ್ತಿದ್ಯಾ?
ಗಾಯ್ಸ್ ಅವನನ್ನ ಹಿಡ್ಕೊಳ್ಳಿ ಅವ್ರದ್ದು ರಾಂಗ್ ಇದೆ ಸರ್, ಫುಲ್ ರಾಂಗ್ ಇದೆ ಸರ್. ಎಷ್ಟು ಸ್ಪೀಡಲ್ಲಿ ಬರ್ತಿದ್ದಾರೆ ಗೊತ್ತಾ ಸರ್? ಅಮ್ಮ ಕೇಳೋಣ ಅಂತಿದ್ದೆ ಕಣೆ ಅವ್ರು ಇಷ್ಟು ಸ್ಪೀಡ್ ಬರೋದು, ಬ್ರೇಕ್ ಹಿಡ್ಕೊಂಡಿಲ್ವಾ? ಹಿಟ್ ಆ್ಯಂಡ್ ರನ್ ಮಾಡೋಣ ಅಂದ್ಕೊಂಡಿದ್ರು ಗೈಸ್. ಅವರು ಗುಚ್ಚಿಬಿಟ್ಟು ಹಂಗೆ ಹೋಗ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಇದ್ದಿದ್ದ ಜನ ಟ್ರಾಫಿಕ್ ಪೊಲೀಸ್ ಎಲ್ಲ ಅಡ್ಡ ಹಾಕಿದ್ರು. ಆ್ಯಂಡ್ ನಮ್ಮ ಅಮ್ಮನ ಗೋಲ್ಡ್ ಬಳೆ ನೋಡಿ, ಅಷ್ಟು ಗಟ್ಟಿ ಬಳೆನೇ ಹೆಂಗೆ ಪಚ್ಚಿಯಾಗಿ ಹೋಗಿದೆ. ಅದಲ್ಲ ಮೇಡಮ್, ನಾನು ಹೇಳೋದು ಕೇಳಿ ಮೇಡಮ್, ಇಲ್ಲಿ ಕೇಳಿ. ನೀವು ಜೋರ ಬಂದಿದ್ದೀರಾ, ನಾನು ಜೋರ ಬಂದಿನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸ್ಪೀಡ್ ಇಲ್ಲ, ಇಲ್ಲಿ ಸುತ್ತ ಇದ್ದವರು ನೋಡಿದ್ದಾರೆ ಮೇಡಮ್. ಇಲ್ಲಿ ಕೇಳಿ, ನಾನೇನ್ ಜೋರ ಬಂದಿಲ್ಲ. ಟರ್ನ್ ತಗೊಂಡು ನಾನು ಗಾಡಿ ನೋಡಿ ನೀವು ಬರ್ತಿದ್ದೀರಿ ಅಂತ ಬ್ರೇಕ್ ಆದ್ರೂ ಹಾಕ್ಬೇಕು ಸರ್. ಬ್ರೇಕ್ ಯಾಕೆ ಹಾಕ್ಲಿಲ್ಲ ಸರ್? ಬರಲ್ಲ ರೀ ನೀವು ಹೊರಗಡೆ ಆಗೋತ್ತಿಗೆ ಮತ್ತೆ ಈ ತರ ಹುಚ್ಚಿರ ತರ ಬರ್ತಾ ಇದ್ದೀವಿ ಮೇಡಮ್. ಹುಚ್ಚಿರ್ತಾರೆ ಹೆಂಗ್ ಬರ್ತೀವಿ? ಅಲ್ಲ ಸರ್, ಬ್ರೇಕ್ ಯಾಕೆ ಹಾಕ್ಲಿಲ್ಲ ಸರ್? ನಾವು ಬ್ರೇಕ್ ಹಿಡಿದ್ವಿ. ಟರ್ನಲ್ ಆ ತರ ಯಾರಾದ್ರೂ ಬರ್ತಾರೆ ಅಂದ್ರೆ ನೀವು ಮ್ಯಾಲೆ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿ ಟರ್ನಿಂಗ್ ಅಲ್ಲಿ ಮುಗ್ಬಿಟ್ನಲ್ಲ. ಈ ಟೋನ್ ಅಲ್ಲಿ ಎಷ್ಟು ಸ್ಪೀಡ್ ಇಲ್ಲಿ ಇದ್ದವರೆಲ್ಲ ನೋಡಿದ್ರು, ಅಷ್ಟು ಸ್ಪೀಡ್ ಆಗಿ ಬರ್ತಿದ್ದಾನೆ ನೋಡಿ. ಇವ್ರು ಎಷ್ಟು ಚೆನ್ನಾಗಿ ತಗೊಂಡ್ರು ನಿಧಾನಕ್ಕೆ. ನನಗೆ ಈಗ ನೋವ್ತಾ ಇದೆ, ಇಷ್ಟ ತನಕ ಗೊತ್ತಾಗ್ತಿರ್ಲಿಲ್ಲ. ಕೈ ಏಟಾಗಿದ್ದು, ಕಾಲು ಎಷ್ಟು ಏಟಾಗಿದ್ದು ಗೊತ್ತಿಲ್ಲ. ಸದ್ಯ ಇಷ್ಟರಲ್ಲ ಆಯ್ತಲ್ಲ. ಅಲ್ಲ ನಿನ್ ಬಳೆ ಹಂಗ್ ಜಜ್ಜು ಹೋಗಿದೆ ಅಂದ್ರೆ ನಿಂಗೆ ಏಟ್ ಆಯ್ತಾ? ನಾನೆಲ್ಲರೂ ಆ ಕಡೆ ಕಡೆ ಕಾಲಕ್ಕೆ ಕಾಲು ಮುರಿದು ಹೋಗೋದು ಕಣೆ. ನಾ ಸೈಡ್ ಕೂರತ್ತೆ ಅಪ್ಪ ಸದ್ಯ ನಾನು ಹೆಲ್ಮೆಟ್ ಆದ್ರೂ ಹಾಕಿದ್ದಮ್ಮ, ನೀನ್ ಹೆಲ್ಮೆಟು ಹಾಕಿಲ್ಲ. ಸೈಡ್ ಕೂರತ್ತೆ ನಮ್ಮ ಬಚಾವಾಗಿದ್ದು, ಇಲ್ಲಾಂದ್ರೆ ಓಡ್ಕೊಂತಿದ್ದೆ ಸರ್. ತಲೆ ಚಿಂಚಾಗೋದು. ತಲೆಗೇನೂ ಆಗಿಲ್ಲ ತಾನೆ? ನಿನಗಿದು ವಿಡಿಯೋ ಬೇಕಲ್ವಾ? ನಿಂದೆಲ್ಲ ಆಟ ಆಗಿದೆ ಒಬ್ಬ ಈ ಸಿಚುವೇಶನ್. ಅಮ್ಮ ಇದು ಎಲ್ಲ ಇರಬೇಕು ಪ್ರೂಫು. ನಾವೆಷ್ಟು ಇಲ್ಲಿ ಒದ್ದಾಡಿದ್ದೀವಿ ನೋಡು. ಅವನೆಷ್ಟು ಈಗಲೂ ನೆಗಾಡ್ತಿದ್ದಾನೆ. ಒಂದು ಸಾರಿ ಕೇಳಿದ್ರು ಅವನೊಂದು ಸುಮ್ಮನೆ ಬಿಡ್ತಿದ್ದೆ ನಾನು. ಯಾಕೆ ಕಾರಲ್ಲಿ ನೆಗಾಡ್ತಾನೆ ಹೋದ, ಪೊಲೀಸ್ ಇಟ್ಕೊಂಡು ಹೋದಾಗ ನೆಗಾಡ್ತಿದ್ದಾನೆ ಗೊತ್ತಾ? ನಂಗೆ ಅದೇ ಸಿಟ್ಟು ಬಂದಿದ್ದು. ಒಂದು ಸಾರಿ ಕೇಳಿದ್ರು ನಾನು ಅವನಿಗೆ ಬಿಡ್ತಿದ್ದೆ ಪೊಲೀಸ್ ಸ್ಟೇಷನಲ್ಲಿ. ಟಚ್ ಶೂಟ್ ಸ್ವಲ್ಪ ನನಗೇನು ಅಷ್ಟಾಗಿಲ್ಲ. ಇಲ್ಲೊಂದು ಸ್ವಲ್ಪ ಇದು ತರ್ಚಿದೆ ಅಷ್ಟೇ, ಅದು ಬಿಟ್ಟೆ ಅಷ್ಟೇನೂ ಇಂಜುರೀಸ್ ಆಗಿಲ್ಲ. ಬಟ್ ಆಲ್ಸೋ ಇಲ್ಲಿ ಹಾಸ್ಪಿಟ್ಲಲ್ಲಿ ಟಿ ಕೊಡ್ತೀನಿ ಅಂತಿದ್ದಾರೆ. ಗೈಸ್, ಐ ಡಿಡ್ ನಾಟ್ ವಾಂಟೆಡ್ ಟು ಟೇಕ್ ಅ ಚಾನ್ಸ್ ವಿತ್ ಮೈ ಮಾಮ್ಸ್ ಹೆಲ್ತ್. ನನಗೇನು ಅಷ್ಟಾಗಿರಲಿಲ್ಲ, ಬಟ್ ನಮ್ಮ ಅಮ್ಮಂಗೆ ಸ್ವಲ್ಪ ಏಟಾಗಿತ್ತು. ಹಾಗಾಗಿ ಇಮಿಡಿಯೇಟ್ಲಿ ನಾವು ಹಾಸ್ಪಿಟ್ಲಿಗೆ ಹೋದ್ವಿ. ನಿಯರ್ ಬೈ ಇದ್ದಿದ್ದು KRS ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡ್ವಿ. ಡಾಕ್ಟರ್ ಅಮ್ಮಂಗೆ ಎಕ್ಸ್ರೇ ಎಲ್ಲ ಮಾಡಬೇಕು ಅಂದರು. ಓಕೆ ಫೈನ್ ಮಾಡಿ ಅಂದೆ. ಆ್ಯಂಡ್ ಬಿಲ್ಲೆಲ್ಲ ನಾವೇ ಕಟ್ಟಿದ್ದು, ಡ್ಯಾಡಿನೇ ಇದ್ದರು ಅಲ್ಲಿ ಕಟ್ಟಿದ್ರು. ಅವ್ರು ಯಾರು ನಮ್ಗೆ ಆಕ್ಸಿಡೆಂಟ್ ಮಾಡಿದವರು ಬಂದು ಬಿಲ್ ಕಟ್ಟಲಿಲ್ಲ. ಸೊ ನೀವು ಅರ್ನ್ ಮಾಡಿ, ನೀವು ದುಡೀರಿ. ಯಾಕಂದರೆ ಈ ಟೈಮಲ್ಲಿ ನಿಮಗೆ ಸೇವ್ ಮಾಡೋದು ನೀವು ದುಡ್ದಂಥ ಹಣ ಹೊತ್ತು ಬೇರೆ ಯಾರೂ ಅಲ್ಲ. ನಿಮ್ಮ ಟೌನ್ ಕ್ಯಾಂಟೀನ್ ಸರ್ಕಲ್. ಹಾಂ, ಫುಲ್ ಸ್ಪೀಡು. ಅಲ್ಲ ಅವ್ರಿಗೆ ಅವ್ರು ಕಳಿಸಲ್ಲ, ಬರ್ತೀವಿ ಅಲ್ಲಿಗೆ ಸ್ಟೇಷನ್ ತಕ್ಕೆ ಸ್ಕ್ಯಾನಿಂಗ್ ಅಂತಾರೆ. ಇದಕ್ಕೆ ಇವತ್ತು ಇಲ್ಲ ಎಕ್ಸ್ರೇ ಮಾಡಬೇಕು ಅಂತಾರೆ. ಎಕ್ಸ್ರೇ ಮಾಡಿದ್ರು. ಆ್ಯಂಡ್ ಈಗ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಬಂದಿದ್ದೇನೆ. ಗೈಸ್, ಇಷ್ಟೆಲ್ಲ ಆದರೂ ಅವನಿಗೊಂದು ಹ್ಯುಮ್ಯಾನಿಟಿ ಇಲ್ಲ. ನಾವು ಬಿದ್ದಾಗ ನಮ್ಮನ್ನು ಏಳ್ಸೋಕ್ಕೂ ಬರಲಿಲ್ಲ, ಒಂದು ಸಾರಿನೂ ಕೇಳಿಲ್ಲ. ಫುಲ್ ಸ್ಮೈಲ್ ಮಾಡ್ತಿದ್ದಾನೆ, ನೆಗಾಡ್ತಿದ್ದಾನೆ ಬಿದ್ದಾಗಲೂ ಕೂಡ. ಆ್ಯಂಡ್ ಟ್ರಾಫಿಕ್ ಪೊಲೀಸ್ ಹೇಳ್ತಿದ್ದಾರೆ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂತ. ಬಟ್ ಅವ್ರು ಕರ್ಕೊಂಡು ಹೋಗಲಿಲ್ಲ, ನಾವೇ ಕೂಡ ಅಲ್ಲಿ ಹೋಗಿದ್ದು. ನಮಗೆ ಗೊತ್ತಿದ್ದವರು ನಮ್ಮ ನೇಬರ್ಸಲ್ಲಿದ್ದರು. ಸೊ ಅವ್ರು ಇಮಿಡಿಯೇಟ್ಲಿ ಹೋಗಿ ಆಟೋ ಮಾಡಿ ಹಾಸ್ಪಿಟ್ಲಿಗೆ ಕಳಿಸಿದ್ರು. ಎಲ್ಲಿ ಹೋಯ್ತು ಅವ್ರು ಹ್ಯುಮ್ಯಾನಿಟಿ ಅಂತಾರೆ. ವಾಟ್ ಯು ಮೀನ್ ಬೈ ಹ್ಯುಮ್ಯಾನಿಟಿ? ನಾಟ್ ಇವನ್ ಆಸ್ಕಿಂಗ್ ಒನ್ ಸಾರಿ ಆಲ್ಸೋ ಆಫ್ಟರ್ ಡೂಯಿಂಗ್ ಆಲ್ ದಿಸ್.
ಇಟ್ಸ್ ಕಂಪ್ಲೀಟ್ಲಿ ಹಿಸ್ ಮಿಸ್ಟೇಕ್. ಅವ್ರು ಅಗ್ರಿ ಮಾಡಿದರು ಸ್ಟೇಷನಲ್ಲಿ, ಹೌದು ನಾನು ಬ್ರೇಕ್ ಹಿಡಿಯೋ ಬದಲು ನಾನು ಏನೋ ಗೇರ್ ಹಾಕ್ತೆ ಅಂತ ಹೇಳಿದರು, ಸೊ ಅದು ಕಂಟ್ರೋಲ್ ಆಗಲಿಲ್ಲ ಅಂತ. ಬಟ್ ಆದರೂ ಗೈಸ್ ನಾವೆಷ್ಟೇ ಕರೆಕ್ಟಾಗಿ ಹೋದರೂ ಎದುರುಗಡೆ ಬರೋರು ಹೆಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೇ ನಾವು ನಮ್ಮ ಸ್ಪೀಡ್ ಲಿಮಿಟಲ್ಲಿ ಹೋಗಬೇಕು. ನಾನು ಸಿಟೀಲಿ ಅಷ್ಟೇ ಅಡ್ಡ ನಾಯಿಗಳು ಬರುತ್ತೆ ಅಂತ ನಾನು ತುಂಬ ಸ್ಪೀಡಲ್ಲಿ ಹೋಗಲ್ಲ. ಯಾಕಂದರೆ ಒಂದು ಸತಿ ನಾನು ಕಾಲೇಜಿಗೆ ಸ್ಪೀಡಲ್ಲಿ ಹೋಗಬೇಕಾದ್ರೆ ಅಡ್ಡ ನನಗೆ ನಾಯಿ ಬಂದಿತ್ತು ಹೈವೇಲಿ. ಆವಾಗ ಒಂದು ಸತಿ ನಾನು ಬಿದ್ದಿದ್ದೆ. ಸೊ ಆವತ್ತಿಂದ ನಾನು ತುಂಬ ಸ್ಪೀಡಲ್ಲಿ ಹೋಗ್ತಾನೆ ಇರಲಿಲ್ಲ. ಅಡ್ಡ ನಾಯಿ ದನ ಏನಾದರೂ ಒಂದು ಬರ್ಬೋದು ಅಂತ ನಾನು ನನ್ನ ಲಿಮಿಟ್ಸಲ್ಲೇ ಇದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಈ ರೀತಿ ಆಗೋಯ್ತು. ಬಟ್ ಆದರೂ ಕೂಡ ಟಚ್ ವುಡ್ ವಿ ಆರ್ ಗಾಡ್ಸ್ ಫೇವ್ರೆಟ್ ಅಂತ ಹೇಳ್ಬೋದು, ಬಿಕಾಸ್ ಇಷ್ಟರಲ್ಲೇ ಮುಗೀತಲ್ಲ. ಹಾಗಾಗಿ ಸೊ ಈಗ ಅಮ್ಮನೂ ಕೂಡ ಮನೆಗೆ ಬಂದರು. ಅಮ್ಮಂಗೆ ಪೇಯ್ನ್ ಇನ್ನೂ ಹಾಗೆ ಇದೆ, ಬಾಡಿ ಪೇಯ್ನ್ ಎಲ್ಲ, ರೈಟ್ ಏಜ್ ಆಗಿರುತ್ತೆ. ಆ್ಯಂಡ್ ಕೈ ಕಾಲೆಲ್ಲ ಅದು ಫ್ರ್ಯಾಕ್ಚರ್ ಏನಾದ್ರು ಆಗಿರುತ್ತೆ, ಅದು ನೋವು ಇರುತ್ತೆ. ಡಾಕ್ಟರು ಕೂಡ ಹೇಳಿದರು ಇವತ್ತಿಗಿಂತ ನಾಳೆ ಇನ್ನೂ ಜಾಸ್ತಿ ನೋವು ಆಗುತ್ತೆ, ಪೇಯ್ನ್ ಆಗುತ್ತೆ, ಇಟ್ಸ್ ಓಕೆ ಫೈನ್, ಇನ್ನೂ ಏನಾದರೂ ಇದ್ದರೆ ಎಕ್ಸ್ರೇ ಮಾಡಿಸ್ಕೊಳ್ಳಿ ಅಂತ. ಹಾಸ್ಪಿಟಲ್ ಬಿಲ್ ಸಹ ಅವ್ರು ಕೊಡಲಿಲ್ಲ, ಎಲ್ಲ ನಮ್ಮದೇ ರೆಸ್ಪಾನ್ಸಿಬಿಲಿಟಿ, ನಾವೇ ಪೇ ಮಾಡಿದ್ದು ಹಾಸ್ಪಿಟಲ್ ಬಿಲ್ ಸಹ. ಬಟ್ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ FIR ಹಾಕೋಣ ಅಂದರೆ ಹ್ಯುಮ್ಯಾನಿಟಿ ತೋರಿಸಿ FIR ಹಾಕಬೇಡಿ ಅಂತ ಹೇಳ್ತಾರೆ. ಆವಾಗ ಬಂತು ಹ್ಯುಮ್ಯಾನಿಟಿ FIR ಬಂದಾಗ. ಬಟ್ ಚೆಕ್ ಮಾಡಿಸ್ಬೇಕಾದ್ರೆ ನಾವು ಬಿದ್ದಾಗ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವರಿಗೆ ಹ್ಯುಮ್ಯಾನಿಟಿ ಇರಲಿಲ್ಲ. ಆಮೇಲೆ ನಮ್ಮ ಅಮ್ಮನೂ ಅಷ್ಟೇ, ಸಾಯಿಲೆ ಅವರು ಚಿಕ್ಕವರೆಲ್ಲ ಹುಡುಗರೆಲ್ಲ ಏನಕ್ಕೆ ಅವ್ರ ಮೇಲೆ ಸುಮ್ಮನೆ FIR ಹಾಕ್ಸೋದು, ಇಟ್ಸ್ ಓಕೆ ಅಂತ ಹೇಳಿದರು. ಸೊ ಹಾಗೆ ನಮಗೂ ಓಕೆ ಫೈನ್ ಅಂತ, ನಮಗೆ ತುಂಬ ಮನಸ್ಸು ಎಂತ ಅಂತಾರೆ ಸಾಫ್ಟು ಇನ್ನೋಸೆಂಟು, ತುಂಬ ರ್ಯಾಶ್ ಅಲ್ಲ. ಆ ಮೂಮೆಂಟಿಗೆ ನಮಗೆ ಸಿಟ್ಟು ಬರುತ್ತೆ. ಬಟ್ ಲೇಟರ್ ಆನ್ ಹೋಗಲಿ ಪಾಪ, ಅಷ್ಟು ದೂರದಿಂದ ಅಲ್ಲ, ಅವ್ರನ್ನ ಏನಕ್ಕೆ ಇಲ್ಲೇ ಇಟ್ಕೊಳೋದು, FIR ಕೇಸ್ ಅಂತೆಲ್ಲ ಆದರೆ ಅವರು ಮತ್ತೆ ಗಾಡಿ ಕೊಡೋಲ್ಲ, ಅವರಿಗೆ ಸೀಸ್ ಆಗುತ್ತೆ, ಇಲ್ಲೇ ಇರಬೇಕಾಗುತ್ತೆ. ಲಾಸ್ಟಿಗೆ ಓಕೆ ಫೈನ್ ಏನೋ ಬೇಡ ಅಂತ ಹೇಳಿಬಿಟ್ಟು ಅವರು FIR ಹಾಕಿಸ್ಲಿಲ್ಲ. ನಾವು ಎಲ್ಲ ಹಂಗೆ ಸಾರ್ಟ್ ಔಟ್ ಮಾಡ್ಕೊಂಡ್ವಿ. ಫೈನಲಿ ವಾಟ್ ಐ ಸೇ ಇಸ್, ದಿನಕ್ಕೆ 100 ಜನ ಗಾಡಿ ಓಡಿಸ್ತಿರ್ತಾರೆ, 100 ಆಕ್ಸಿಡೆಂಟ್ಸ್ ಆಗ್ತಿರುತ್ತೆ. ಹಾಗಂತ ಮನೇಲೇ ಕೂತ್ಕೊಳಕ್ಕಾಗಲ್ಲ, ಅನಿವಾರ್ಯ ಇದ್ದಾಗ ಹೋಗಬೇಕಾಗುತ್ತೆ, ಗಾಡಿ ಓಡಿಸ್ಬೇಕಾಗುತ್ತೆ. ಹಾಗಂತ ನೀವು ಗಾಡಿ ಓಡಿಸ್ಬಿಡಿ ಅಂತಲೂ ಹೇಳಲ್ಲ, ಮನೇಲಿ ಕೂತ್ಕೊಳ್ಳಿ ಅಂತಲೂ ಹೇಳಲ್ಲ. ತುಂಬ ಎಚ್ಚರಿಕೆಯಿಂದ ವೆಹಿಕಲ್ನ ಓಡಿಸಿ. ಆ್ಯಂಡ್ ತುಂಬ ರ್ಯಾಶ್ ಡ್ರೈವಿಂಗ್ ಬೇಡ, ಸ್ಲೋ ಆಗಿ ಹೋಗಿ. ನಂಗೆ ಒಂದಿನ ಏನಾಯಿತು ಅಂದರೆ, ನಾನು ತುಂಬ ಸ್ಲೋ ಆಗಿ ಹೋಗ್ತಿದ್ದೆ, ಟ್ರಾಫಿಕ್ ಸಿಗ್ನಲ್ ಇತ್ತು. ಸೊ ಸಿಗ್ನಲ್ ಇನ್ನೇನು ಗ್ರೀನ್ ಬೀಳಬೇಕಿತ್ತು, ಆವಾಗ ಗ್ರೀನ್ ಬಿತ್ತು. ಸೊ ನಾನು ವೆಹಿಕಲ್ನ ಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಷ್ಟರಲ್ಲಿ ಮೂವ್ ಮಾಡ್ತಿದ್ದೆ ಗೊತ್ತಾ, 10ಕ್ಕಿಂತನೂ ಕಡಿಮೆ ಇತ್ತು ಸ್ಪೀಡು. ಆವಾಗ ಒಬ್ಬ ಅಪ್ಪ ಮಗ ರೋಡ್ ಕ್ರಾಸ್ ಮಾಡ್ತಿದ್ರು, ಸಿಗ್ನಲ್ ಬಿದ್ದಾಗ ರೋಡ್ ಕ್ರಾಸ್ ಮಾಡ್ತಿದ್ದಾರೆ. ಆ್ಯಂಡ್ ನಾನು ಸ್ಲೋ ಇರೋದಕ್ಕೆ ಓಕೆ ಅವ್ರು ಕ್ರಾಸ್ ಮಾಡಿದರು. ಅವ್ರು ಏನು ಹೇಳ್ತಿದ್ದಾರೆ ಗೊತ್ತಾ, ನೀವೇನು ಮೇಡಮ್ ಇಷ್ಟು ಎತ್ತಿನ ಗಾಡಿ ಥರ ಸ್ಲೋ ಹೋಗ್ತಿದ್ದೀರಲ್ಲ ಅಂತ. ನಾನು ಎತ್ತಿನ ಗಾಡಿ ಥರ ಸ್ಲೋ ಹೋಗಿದ್ದಕ್ಕೆ ಅಪ್ಪ ಇವತ್ತು ನಿನ್ನ ಜೀವ ಉಳಿದಿದ್ದು, ಇಲ್ಲಾಂದರೆ ಅವನು ಎಗ್ರಿಕೊಂಡು ಹೋಗ್ತಿರ್ಲಿಲ್ವ, ನಾನೆಲ್ಲರ ರ್ಯಾಶ್ ಡ್ರೈವಿಂಗು ಸಿಗ್ನಲ್ ಬಿತ್ತಲ್ವ, ನಡಿ ಸ್ಪೀಡ್ ಮಾಡಿ ಹೋಗೋಣ ಅಂದಿದ್ರೆ ಅವ್ರು ಹೋಗ್ತಿದ್ರು ತಾನೇ, ಅವ್ರಿಗೇನಾದರೂ ಏಟಾಗ್ತಿತ್ತು. ಸೊ ನಮ್ಮ ದೇಶದಲ್ಲಿ ಎಷ್ಟೊಂದು ಹಿಟ್ ಆ್ಯಂಡ್ ರನ್ ಕೇಸಸ್ ಇದೆ, ಆ್ಯಂಡ್ ಎಷ್ಟೊಂದು ಆಕ್ಸಿಡೆಂಟ್ಸ್ ಆಗ್ತಾ ಇರುತ್ತೆ. ಅದಕ್ಕೆ ಹೇಳೋದು, ಈ ಹುಡುಗರೆಲ್ಲ ಗೊತ್ತಿಲ್ಲ ಅವ್ರು ಏನು ಮಧ್ಯದಲ್ಲಿರ್ತಾರೋ, ಅಥವಾ ಅವ್ರಿಗೇನು ಈಗೋ ಅಹಂ ಗೊತ್ತಿಲ್ಲ. ಹುಡುಗಿರು ಅಂದರೆ ಫುಲ್ಲು ಅವರೇ ಸೈಡ್ ಕೊಡಲಿ, ಅವರೇ ಬ್ರೇಕ್ ಆಗಲಿ, ಆಮೇಲೆ ಕುದಿಸೋ ಥರ ಬರೋದು, ಅವ್ರಿಗೆ ಗಾಬರಿ ಬೀಳ್ಸೋದು, ಭಯ ಬೀಳ್ಸೋದು, ಇದೆಲ್ಲ ತುಂಬ ಎಕ್ಸ್ಪೀರಿಯನ್ಸಸ್ ನನಗೂ ಆಗಿದೆ. ನಾನು ಗಾಡಿಯೆಲ್ಲ ಓಡಿಸ್ಬೇಕಾದ್ರೆ ಈಗ ಎದುರುಗಡೆ ಬರೋರು ಹುಡುಗರಾದರೆ ಚಮಕ್ ಕೊಡೋಣ ಬಾ ಅಂತ, ಈ ಥರ ಎಲ್ಲ ಬೇಡ. ಆ್ಯಂಡ್ ಯಾಕೆ ಇದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ, ನಿಂಗೆ ಆಕ್ಸಿಡೆಂಟ್ ಆಗಿದೆ ಆದರೂ ಕೂಡ ನೀನು ವೀಡಿಯೋ ಮಾಡ್ತಿದ್ದೀಯಲ್ಲ ಅಂದರೆ, ಬೇಕಿತ್ತು ಗೈಸ್, ಅದೆಲ್ಲ ಪ್ರೂಫಿಗೆ ಬೇಕಿತ್ತು. ಈಗ ಅವನು ಹಿಟ್ ಮಾಡಿಬಿಟ್ಟು ಓಡೋಗ್ತಿದ್ದಾನೆ, ಆವಾಗ ನನಗೆ ಆ ಗಾಡಿ ನಂಬರ್ ಆದರೂ ಬೇಕು ತಾನೆ. ಅದೇ ಟೈಮಲ್ಲಿ ನನಗೆ ಗೊತ್ತಿಲ್ಲ, ನನ್ನ 6th ಸೆನ್ಸ್ ಏನಂತೂ ಜಸ್ಟ್ ಟೇಕ್ ಯೋರ್ ಮೊಬೈಲ್ ಆ್ಯಂಡ್ ಡೂ ವೀಡಿಯೋ ಅಂತ ಹೇಳ್ತು. ಸೊ ಐ ಸ್ಟಾರ್ಟೆಡ್ ಬ್ಲಾಗಿಂಗ್. ಆ್ಯಂಡ್ ಮೇನ್ಲಿ ನನಗೇನು ಅಷ್ಟೊಂದು ಏನೂ ಏಟಾಗಿರಲಿಲ್ಲ, ಐ ವಾಸ್ ನಾರ್ಮಲ್. ನನಗೆ ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಹೇಗಾಯಿತು ಏನಾಯಿತು ನಂಗೆ ತಲೆಗೆ ಗೊತ್ತಿಲ್ಲ, ಈಗಲೂ ಸಹ ಗೊತ್ತಿಲ್ಲ ಅದು ಹೆಂಗಾಯಿತು ಏನಾಯಿತು ಅಂತ. ಬಟ್ ಹಿ ವಾಸ್ ಟು ಸ್ಪೀಡ್, ನಾನು ಸ್ಪೀಡ್ ಇರಲಿಲ್ಲ, ನಾನು ಸ್ಲೋಗೆ ಬರ್ತಿದ್ದೆ. ಬಟ್ ಅವನು ಟರ್ನಲ್ಲಿ ಸ್ಪೀಡ್ ಬಂದುಬಿಟ್ಟ. ನಾನು ಬ್ರೇಕ್ ಹಾಕ್ತಾನೆ ಅಂದ್ಕೊಂಡೆ, ನಾನು ಬ್ರೇಕ್ ಹಾಕಿದ್ದಕ್ಕೆ ಓಕೆ ಫೈನ್ ಇದಾಯಿತು. ನಾನು ಎಲ್ಲರೂ ಸ್ಪೀಡ್ ಇದ್ದಿದ್ರೆ ಇಷ್ಟೊತ್ತಿಗೆ ಮೇಜರ್ ಆಕ್ಸಿಡೆಂಟ್ ಆಗಿರೋದು, ಫ್ರಿಕ್ಷನ್ ಆಗಿರೋದು. ಟಚ್ ವುಡ್. ಬಾಯ್ ಬಾಯ್.